ಗಿಲ್ಲಿ ನಟ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅವ್ರು ಹೇಗೆ ಆಟ ಆಡ್ತಾ ಇದ್ದಾರೆ, ಏನ್ ಅಡ್ವೈಸ್ ಕೊಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮ್ಯಾಮ್ ಇಲ್ಲ, ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಮ್ಯಾಮ್, ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಾರೆ. ಅವ್ರಿಗೂ ಅದು ಗೊತ್ತಿಲ್ಲ ನಾನು ಚೆನ್ನಾಗಿ ಆಡ್ತಿದ್ದೀನ ಇಲ್ವೋ ಅನ್ನೋದು, ಪಾಪ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ. ಇನ್ನೊಂದು ಚೂರು ಅಲ್ಲಿ ಇರಿಟೇಷನ್ ಮಾಡಿದೆ ಕೆಲವು. ಈಗ ಸುದೀಪ್ ಅಣ್ಣನು ಇದು ತುಂಬಾ ಜಾಸ್ತಿ ಆಗ್ತಿದೆ ಅಂತ ಅವ್ರಿಗೂ ಇಂಟು ಕೊಟ್ಟರು ಮೊನ್ನೆ ಶನಿವಾರ. ಅಲ್ಲಿ ಒಂದು ಚೂರು ಕಮ್ಮಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅವರು ಆ ಟಾಸ್ಕಲ್ಲಿ ತರಲೇ ಮಾಡ್ತಿರೋದು ಎಲ್ಲ ಚೆನ್ನಾಗಿದೆ ಮ್ಯಾಮ್ ನಮ್ಮ ಪ್ರಕಾರ. ಬಟ್ ನಾವು ಅದೇ ಅಂತೀವಿ, ನೀನು ಯಾವ ಟೀಮಲ್ಲಿ ಇದೆ ಅದು ಸಾಧ್ಯನೇ ಇಲ್ಲ ಗೆಲ್ಲಕ್ಕೆ ಅಂತ. ಕಾಕತಾಳಿ ಅದು ಹಂಗೇನು ಕೂಡ ಆಗಿದೆ, ಅದಕ್ಕೆ ಅವ್ನು ಕಾರಣ ಅಲ್ಲ, ಹಂಗಾಗಿದೆ. ಅದೇ ಈಗ ಅಣ್ಣ ಎಲ್ಲೋ ಮೊನ್ನೆ ಇಂಟು ಕೊಟ್ಟಿರೋದು ಒಂದು ಚೂರು ನೋಡ್ಕೊಂಡು ಅವನು ಒಂದು ಸ್ವಲ್ಪ ಅದು ಇದೆ ಕಾನ್ಷಿಯಸ್ನೆಸ್ಸು ಕಮ್ಮಿ ಮಾಡ್ಕೋತಾನೆ ಅನ್ಸುತ್ತೆ. ಇನ್ನೂ ಚೆನ್ನಾಗಾಗುತ್ತೆ ಮ್ಯಾಮ್ ಅವ್ನ ಆಟ. ರಕ್ಷಿತಾ ಶೆಟ್ಟಿ ಅವ್ರು ಹೇಗೆ ಆಟ ಆಡ್ತಾ ಇದ್ದಾರೆ ಮ್ಯಾಮ್? ಅದೇ ಈಗ ಆಚೆ ಬಂದ ಗೊತ್ತಾಯ್ತು ಮ್ಯಾಮ್, ಬ್ಯೂಟಿಫುಲ್ ಆಗಿ ಆಡ್ತಾ ಇದ್ದಾರೆ. ಅವ್ರು ಕನ್ನಡ ತುಂಬ ಇಷ್ಟ ಆಗುತ್ತೆ, ಯಾಕಂದ್ರೆ ಅದು ಕನ್ನಡ ಬೇರೆ ಥರ ಇದೆಯಲ್ಲ ಮ್ಯಾಮ್. ನಮ್ಮ ಎಲ್ಲದ ಕನ್ನಡ ಬೇರೆ, ಅವ್ರ ಕನ್ನಡ ಬೇರೆ. ನಂಗೆ ಆಚೆ ಬಂದಾಗ ಗೊತ್ತಾಯ್ತು, ಅಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಈಗ ಆಚೆ ಬಂದಾಗ ಅನ್ನಿಸ್ತು ತುಂಬ ಕರೆಕ್ಟ್. ಅವ್ರಿಗೂ ಗೊತ್ತಿಲ್ಲ ಅದು, ಬಟ್ ಅವ್ರು ಹೋಗ್ತಿರೋ ಟ್ರ್ಯಾಕು ಕರೆಕ್ಟಾಗಿ ಹೋಗ್ತಿದ್ದಾರೆ, ದೇವ್ರು ಕೈ ಹಿಡಿದ್ದಾರೆ ಮ್ಯಾಮ್. ರಿಷಾ ಗೌಡ ಅವರ ಜಗಳನೇ ಹೊರಗಡೆ ಹೈಲೈಟ್ ಆಗಿರುವಂತದ್ದು. ನೀವು ನೋಡಿದಂತಹ ರಿಷಾ ಹೇಗೆ? ಯಾವ ಜಗಳ ಮೇಡಮ್ ಹೈಲೈಟ್ ಆಗಿರೋದು? ಎಲ್ಲಾ ಜಗಳಗಳು ಅಂದ್ರೆ ರಿಷಾ ಅಂದ್ರೇನೆ ಜಗಳ ಅನ್ನೋ ತರ ಆಗ್ಬಿಟ್ಟಿದೆ ಮ್ಯಾಮ್. ಅವ್ರಿಗೆ ಹಂಗೆ ನಾವು ಅಲ್ಲಿ ಹೆಸರಿಟ್ಟಿರೋದೇ ಹಂಗೆ, ಅದೇನು ಅರ್ಥನೇ ಇಲ್ಲದೆ ಅಥವಾ ಅವ್ರಿಗೆ ಗೊತ್ತೇ ಆಗದೆ ಏನಕ್ಕೆ ಅಳ್ತಾರೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ, ಏನಕ್ಕೆ ನಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಏನಕ್ಕೆ ಜಗಳ ಆಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈಗ ನೀನು ಈ ವಾರ ಎಲಿಮಿನೇಟ್ ಆಗ್ತೆ ಅಂದರೂ ಅಳ್ತಾರೆ, ಎಲಿಮಿನೇಟ್ ಆಗಿಲ್ಲ ಬಚಾವಾದೆ ಅಂದರೂ ಅಳ್ತಾರೆ. ಇದು ಅದೇ ಹಾಕತ್ರು ಖುಷಿಗೆ ಹಬ್ಬ ನಾನು ಬಚಾವಾದೆ ಅಂತ ನಗಬೇಕು, ಸಂತೋಷ ಪಡಬೇಕು, ಅಲ್ಲೂ ಅಳ್ತಾರೆ. ನೀನು ನಾಮಿನೇಟ್ ಅಂದಾಗ ಅಳ್ಬೇಕು, ಅಲ್ಲೂ ಅಳ್ತಾರೆ. ಎರಡೂ ಕಡೆ ಹತ್ತಾಗ ಈ ಕನ್ಫ್ಯೂಷನ್ ಎಲ್ಲ ವಿಚಾರದಲ್ಲೂ ಅವ್ರ ಮೇಲಿದೆ. ಧ್ರುವಂತ್ ಅವರು ರಕ್ಷಿತಾರ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಯಾವಾಗ ನೋಡಿದ್ರು ರಕ್ಷಿತಾ ಮೇಲೆ ಕಂಪ್ಲೇಂಟ್ ಮಾಡುವಂಥದ್ದು. ಯಾಕೆ, ಏನಾಯ್ತು ಮ್ಯಾಮ್? ಮುಂಚೆ ಆ ಮನೇಲಿ ಪಾಪ ಅವ್ರಿಗೆ ಸಾಥ್ ಕೊಟ್ಟಿದ್ದೆ ಧ್ರುವಂತ್ ಅವರು. ನಾನೇ ರೇಗಿಸ್ತಿದ್ದೆ, ಅಣ್ಣ ತಂಗಿ ಅಮ್ಮ ಬರವಾರ ನಿಮ್ಮ ತಂದೆ ಬರ್ತಾರೆ, ಎಲ್ಲ ಸೇರ್ಕೊಂಡು ಒಂದು ಫ್ಯಾಮಿಲಿ ಆಗ್ಬಿಡಿ ಅಂತ. ಅದೆಲ್ಲೋ ಅವ್ನಿಗೆ ಯಾವುದೋ ವಿಚಾರದಲ್ಲಿ ಅವ್ರು ತುಂಬ ಫೇಕ್ ಅಂತ ಅನ್ಸಕ್ಕೆ ಶುರು ಆಗಿದೆ ಮ್ಯಾಮ್. ಅದೇನಕ್ಕೆ ಅಂತ ಕರೆಕ್ಟಾಗಿ ಹೇಳಲಿಲ್ಲ ಅವರು. ನಂದು ಯಾವುದೋ ಒಂದು ಬಜ್ಜಿ ವಿಚಾರ ಜಗಳ ಆಗಿರುತ್ತೆ, ಅವಾಗೇನೋ ಹೇಳೋಗಿ ಅವ್ರಿಗೆ ರಾಂಗಾಗಿ ಹೇಳಿರ್ತಾರೆ. ಅವ್ರು ಬಂದೇನೋ ಅಡುಗೆ ಮೇಲೆ ತುಂಬ ಮಾತಾಡ್ತಿರ್ತಾರಂತೆ, ನಾನು ಆಚೆ ಹೋಗಿರ್ತೀನಿ ಅದೇನೋ ಒಂದು ಬಜ್ಜಿ ವಿಚಾರದಲ್ಲಿ. ಅದೇ ವಿಚಾರದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಅಮ್ಮ ಹೇಳ್ತಾರಂತೆ, ಇಲ್ಲ ಹುಡುಗ ಸುದೀದೇನೋ ತಪ್ಪಿರಲಿಲ್ಲ, ರಕ್ಷಿತಾ ನಾಟಕ ಮಾಡೋದು ಅಂತ. ಅವತ್ತು ಬಂದು ಅವ್ರ ಹತ್ರ ಹತ್ಕೊಂಡು ಸಾರಿ ಕೇಳ್ಬಿಡ್ತಾರೆ. ಅಲ್ಲಿವರೆಗೂ ನನಗೂ ಧ್ರುವಂತನಿಗೂ ಹತ್ಕೊಂಡು ಉರಿತಾ ಇರ್ತದೆ ಬೆಂಕಿ. ಅವ್ನು ಬಂದು ಸಾರಿ ಕೇಳಿ ಹತ್ಬಿಡ್ತಾನೆ, ಸಾರಿ ಅಣ್ಣ ಹಿಂಗೇನೋ ಅವ್ಳು ಮಾತು ಕೇಳಿ ಮಾಡಿಬಿಟ್ಟೆ ಅಂತ. ಅದು ಬಿಟ್ಟು ಇನ್ನೂ ತುಂಬ ಇದೆ ಅಣ್ಣ, ಅವಳು ಯಾಕೋ ಅಲ್ಲಿಂದ ಅವ್ರಿಗೆ ಅವ್ರು ಫೇಕ್ ಅನ್ಸಕ್ಕೆ ಏನೋ ಸ್ಟಾರ್ಟ್ ಆಗಿದೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಅದು ಇನ್ನೂ ನಡೀತಿದೆಯಲ್ಲ ಮ್ಯಾಮ್, ನೆನ್ನೆವರೆಗೂ.